श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं। चिन्तामणि नमामि त्वां चिन्तायाः तापहारिणम् अद्वैतबोधनाचार्यं साक्षात् शङ्कररूपिणं श्रीनाथं सच्चिदानन्दं सर्वसम्पददायकं चिन्तामणियतिं वन्दे नीलकण्ठगुरुं भजे। नृसिंहोपासकं धीरम् आत्मविद्याविशारदं चिन्तामणियतिं वन्दे सुब्रह्मण्यगुरुं भजे। स्वानन्दामृतसुप्रीतं शङ्कराचार्यसेवकं चिन्तामणियतिं वन्दे शिवानन्दगुरुं भजे। श्रीशिवानन्दगुरुं भजे। ಶ್ರೀ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನಿಂದ ಶಂಕರಂ ಲೋಕಶಂಕರಂ ಎನ್ನುವ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಫೇಸ್ಬುಕ್ಕಿನ ಶ್ರೀಮದ್ ಭಾಗವತದ ಕಥೆ ಎನ್ನುವ ಪ್ರೊಫೈಲ್ನಲ್ಲಿ ಶ್ರೀಮದ್ ಭಾಗವತದ ಪ್ರವಚನವನ್ನು ಅಪ್ಲೋಡ್ ಮಾಡಲಾಗುವುದು. ಆದ್ದರಿಂದ ಈ ಹಿಂದೆ ಪ್ರೋತ್ಸಾಹಿಸಿದಂತೆ ಮುಂದೆಯೂ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಶ್ರೀಮದ್ ಭಾಗವತವನ್ನು ಪ್ರಾರಂಭ ಮಾಡುವುದಕ್ಕೂ ಮುನ್ನ ಒಂದು ಸಣ್ಣ ಪೀಠಿಗೆಯಿಂದ ಮತ್ತು ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಸಣ್ಣ ಸಣ್ಣ ಸ್ತೋತ್ರಗಳು ಏನಿದೆ ಆ ಸ್ತೋತ್ರಗಳ ಪಾರಾಯಣ ಮಾಡುವುದರಿಂದ ಏನೆಲ್ಲ ಲಾಭಗಳು ಇದ್ದಾವೆ ಅಂತ ನೋಡಿ ಶ್ರೀಮದ್ ಭಾಗವತವನ್ನು ಪ್ರಾರಂಭ ಮಾಡೋಣ. ಶ್ರೀಮದ್ ಭಾಗವತ ಏನಿದೆ ಅದು ಸಾಕ್ಷಾತ್ ಭಗವಂತನ ಸ್ವರೂಪವಾಗಿರುವಂತಹದ್ದು. ಶ್ರೀಮದ್ ಭಾಗವತ ಮಹಾಪುರಾಣ ಅನಾದೃಶ್ಯ ಮಹಿಮೆಯಿಂದ ಉಪನಿಷತ್ತು, ಗೀತೆ, ಬ್ರಹ್ಮಸೂತ್ರಗಳಂತೆ ಪ್ರಥಮ ಸ್ಥಾನದಲ್ಲೇ ಇರುವ ಅಗ್ಗಳಿಕೆಯ ಶಾಸ್ತ್ರವೆಂದು ದಾರ್ಶನಿಕರು ಈ ಹಿಂದೆ ಸಾರಿದ್ದಾರೆ. ಶ್ರೀಮದ್ ಭಾಗವತದ ಅನುಸಂಧಾನದಿಂದ ಪಾರಮಾರ್ಥಿಕ ಲಾಭವಾದರೂ ಬೇಕಾದಷ್ಟು ಇದ್ದರೂ ಜೊತೆಗೆ ಲೌಕಿಕವಾದ ಅನೇಕ ಲಾಭಗಳು ದೊರೆಯುವಂತಹದ್ದು ಅಂತ ಫಲಶ್ರುತಿಗಳು ಬೇಕಾದಷ್ಟಿದೆ. ಉದಾಹರಣೆಗೆ ಹೇಳೋದಾದರೆ ಶ್ರೀಮದ್ ಭಾಗವತದಲ್ಲಿ ಬರುವ ನಾರಾಯಣ ಕವಚದ ಅನುಸಂಧಾನದಿಂದ ಯಾವುದಾದ್ರೂ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗಿದ್ದರೆ ಭಾಗವತದಲ್ಲಿ ಬರುವ ನಾರಾಯಣ ಕವಚದ ಅನುಸಂಧಾನದಿಂದ ಅವನ ಕೆಲಸಗಳಲ್ಲಿ ವಿಘ್ನಗಳು ಉಂಟಾಗಿದ್ದರೆ ಆ ವಿಘ್ನಗಳೆಲ್ಲವೂ ನಾಶವಾಗಿ ಆ ಕೆಲಸದಲ್ಲಿ ವಿಜಯ ಪ್ರಾಪ್ತಿಯಾಗುತ್ತದಂತೆ ಮತ್ತು ಆತನಿಗೆ ಆರೋಗ್ಯ ಮತ್ತು ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುತ್ತದೆ. ವಿವಾಹ ತಡವಾಗುತ್ತಿದ್ದರೆ ಅಂಥ ಕನ್ಯೆಯರು ಗೋಪಿಕಾ ಕನ್ಯೆಯರು ಶ್ರೀ ರುಕ್ಮಿಣೀ ದೇವಿಯು ಕಾತ್ಯಾಯಿನಿ ದೇವಿಯಲ್ಲಿ ಮಾಡುವ ಪ್ರಾರ್ಥನೆ ಏನಿದೆ ಮತ್ತು ರುಕ್ಮಿಣೀ ದೇವಿಯು ಶ್ರೀಕೃಷ್ಣನಿಗೆ ಕಳುಹಿಸುವ ಸಂದೇಶ ಏನಿದೆ ಇವುಗಳನ್ನು ಅನುಸಂಧಾನ ಮಾಡುವುದರಿಂದ ವಿವಾಹ ಆಗದೇ ಇರುವ ಕನ್ಯರಿಗೆ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗುತ್ತದೆ ಅಂತ ಹೇಳುತ್ತಾ ಭಾಗವತ ಸಪ್ತಾಹ ಶ್ರವಣ ಅಂತಂದರೆ ಕೇಳುವಂತಹದ್ದು. ಅಂಥ ಭಾಗವತ ಸಪ್ತಾಹ ಶ್ರವಣ ಅಥವಾ ಪಾರಾಯಣಗಳ ಫಲವಾಗಿ ಪ್ರೇತಯೋನಿಯಿಂದ ಬಿಡುಗಡೆ ಆಗಿ ಅವನಿಗೆ ಮುಕ್ತಿ ಪ್ರಾಪ್ತವಾಗುತ್ತದೆ ಮತ್ತು ಬೇಕಾದಷ್ಟು ಬೇರೆ ಬೇರೆ ಫಲಗಳನ್ನು ಶ್ರೀಮದ್ ಭಾಗವತ ಶಾಸ್ತ್ರವು ಘೋಷಣೆ ಮಾಡುತ್ತದೆ. ಇದು ಅನೇಕ ಜನರಗಳ ಜೀವನದಲ್ಲಿ ಪ್ರಯೋಗಗಳಿಂದಲೂ ಸಿದ್ಧವಾಗಿರುವಂತಹ ಸತ್ಯ. ಇಷ್ಟೆಲ್ಲ ಇದ್ದರೂ ಶ್ರೀಮದ್ ಭಾಗವತದ ಶ್ರವಣ ಮತ್ತು ಪಾರಾಯಣ ಹಾಗೂ ಪೂಜೆಗಳ ಮುಖ್ಯ ಫಲ ಏನು ಅಂತಂದರೆ ಭಕ್ತಿ, ಜ್ಞಾನ, ವೈರಾಗ್ಯ ಬರುವಂತಹದ್ದು. ಇನ್ನು ಶ್ರೀಮದ್ ಭಾಗವತದಲ್ಲಿ ಬರುವ ಭಗವಂತನ ಬಾಲಲೀಲೆ, ನವನೀತ ಲೀಲೆ, ಗೋಚಾರಣ, ಮುರಳೀಗಾನ, ಬ್ರಹ್ಮಗರ್ವಭಂಗ, ಕಾಳೀಯ ದಮನ, ದಾವಾಗ್ನಿಪಾನ, ಗೋಪಿಕಾವಸ್ತ್ರಾಪಹಾರ, ರಾಸಲೀಲೆ ಇನ್ನು ಬೇರೆ ಬೇರೆ ಮುಂತಾದವುಗಳನ್ನು ಅವನ ಮಹಾತ್ಮ ಲೀಲೆಗಳು ಅಂತ ಹೇಳ್ತಾರೆ. ಪೂತನ, ತೃಣಾವರ್ತ, ಶಕಟ, ಪ್ರಲಂಬ, ಧೇನುಕ, ಬಕ, ವತ್ಸಾಸುರ, ಕಂಸ ಹೀಗೆ ಬೇರೆ ಬೇರೆ ದಾನವರ ಉದ್ಧಾರವನ್ನು ಶ್ರೀಮದ್ ಭಾಗವತದಲ್ಲಿ ನಾವು ನೋಡಬಹುದು. ಇನ್ನು
ಅನೇಕ ಅಧರ್ಮಗಳ ಸಂಹಾರ ಮಾಡಿ ಧರ್ಮಸ್ಥಾಪನೆ ಮಾಡಿದ ಧರ್ಮಮೂರ್ತಿಯ ಚರಿತ್ರೆ ಶ್ರೀಮದ್ ಭಾಗವತದಲ್ಲಿ ವರ್ಣಿತವಾಗಿರುವಂತಹದ್ದು. ಗೋಪಿಕಾ ಗೀತೆ, ಯುಗ್ಮಗೀತೆ, ಶ್ರುತಿಗೀತೆ, ಭ್ರಮರಗೀತೆ, ವೇಣುಗೀತೆ, ಹೀಗೆ ಆಧ್ಯಾತ್ಮ ತತ್ವಗಳನ್ನೊಳಗೊಂಡ ಅನೇಕ ಪ್ರಕರಣಗಳು ಶ್ರೀಮದ್ ಭಾಗವತದಲ್ಲಿ ಇದೆ. ಪಾಪಿಷ್ಠನಾಗಿದ್ದರೂ ಭಗವಂತನ ನಾಮದ ಬಲದಿಂದ ಭವವನ್ನು ದಾಟಿದ ಅಜಾಮಿಳನ ಕಥೆ, ಬಾಲಕ ಭಕ್ತವರೆಣ್ಯರಾದ ಧ್ರುವ ಪ್ರಹ್ಲಾದರ ಕಥೆ, ಅಸುರರಾಗಿದ್ದರೂ ಅಸುರತ್ವವನ್ನು ಗೆದ್ದು ದೇವತೆಗಳನ್ನು ನಾಚಿಸುವಂತಹ ಬಲಿ ಮತ್ತು ವೃತ್ರರ ಕಥೆ, ದರಿದ್ರನಾಗಿದ್ದರೂ ಲಕ್ಷ್ಮೀಪತಿಯಿಂದ ತನ್ನ ಮಿತ್ರನೆಂದು ಸಂಭಾವಿಸಲ್ಪಟ್ಟ ಸುಧಾಮನ ಕಥೆ, ತಾನು ಹಸಿದಿದ್ದರೂ ದುಃಖ ಸಂತಪ್ತರಾದ ಎಲ್ಲ ಜೀವಿಗಳ ಶೋಕ ನಾಶವೇ ತಾನು ಬೇಡುವ ಏಕಮಾತ್ರ ವರ ಎಂದು ಪ್ರಾರ್ಥನೆ ಮಾಡಿದ ರಂತಿದೇವನ ಕಥೆ, ಪುರಂಜನೋಪಾಖ್ಯಾನದಂತಹ ರೂಪಕ ಕಥೆಯು ಇಡೀ ವಿಶ್ವ ಸಾಹಿತ್ಯದಲ್ಲೇ ಅತಿ ಅಂಥ ಕಥೆಗಳು ಶ್ರೀಮದ್ ಭಾಗವತದಲ್ಲಿದೆ. ಶ್ರೀಕೃಷ್ಣ ಉದ್ಧವನಿಗೆ ಏನು ಭಾಗವತ ಧರ್ಮವನ್ನು ಉಪದೇಶ ಮಾಡಿದ್ದನೋ ಆ ಉಪದೇಶವನ್ನು ಇನ್ನೊಂದು ಭಗವದ್ಗೀತೆಯಂತೆಯೇ ಇದೆ ಅಂತ ಹಿರಿಯರು ಹೇಳ್ತಾರೆ. ಹೇಗೆ ಅಂದರೆ, ಕುರುಕ್ಷೇತ್ರದಲ್ಲಿ ಶೋಕ ಮೋಹಗಳ ಮಹೋದಧಿಯಲ್ಲಿ ಮುಳುಗಿದ್ದ ಅರ್ಜುನನಿಗೆ ಆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು ಭಾಗವತ ಧರ್ಮವನ್ನೇ ಅಂತ ಭಗವಂತನೇ ಪ್ರತಿಜ್ಞೆ ಮಾಡಿರುತ್ತಾನೆ. ಸತತ ಪುರುಷವ್ಯಾಘ್ರೋ ಯುಕ್ತ್ಯಾಮೇ ಪ್ರತಿಬೋಧಿತಃ ಅಭ್ಯಭಾಷಿತ ಮಾಮೇವಂ ಯಥಾತ್ವಂ ರಣಮೂರ್ಧನಿ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳುವಂತೆ ಇಲ್ಲಿಯೂ ಮೋಕ್ಷವನ್ನು ಹೊಂದುವುದಕ್ಕೂ ಪ್ರಧಾನವಾಗಿ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗಗಳು ಎಂಬ 3 ಉಪಾಯಗಳನ್ನು ಭಗವಂತನು ಉಪದೇಶ ಮಾಡಿದ್ದಾನೆ. ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನೋಪಾಯೋನ್ಯೋಸ್ತಿ ಕುತ್ರಚಿತು. ಹೀಗೆ ಉಪನಿಷತ್ತು ಗೀತೆಗಳ ಪರಮಾರ್ಥವನ್ನು ತಿಳಿಯ ಬಯಸುವವರು ಶ್ರೀಮದ್ ಭಾಗವತವನ್ನು ಅನುಸಂಧಾನ ಮಾಡುವುದರಿಂದ ಬಹುಮಟ್ಟಿಗೆ ಕೃತಕೃತ್ಯರಾಗುತ್ತಾರೆ ಎಂದು ಶ್ರೀಮದ್ ಭಾಗವತವು ಹೇಳುತ್ತದೆ. ಇಲ್ಲಿಗೆ ಈ ಪೀಠಿಗೆ ಸಾಕು ಅಂತ ಹೇಳ್ತಾ ಶ್ರೀಮದ್ ಭಾಗವತವನ್ನು ನಾವು ನೋಡೋಣ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಒಮ್ಮೆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶೌನಕರು ಸೂತ ಪುರಾಣಿಕರಿಗೆ ನಮಸ್ಕಾರ ಮಾಡಿ ಕೇಳಿದ್ರಂತೆ, ನಮಗೆ ಅಮೃತ ಸ್ವರೂಪವಾದಂತಹ ಸಾರಗರ್ಭಿತವಾದಂತಹ ಆ ಭಗವಂತನಾದ ಶ್ರೀಕೃಷ್ಣನ ಸಾಯುಜ್ಯವನ್ನು ಶಾಶ್ವತವಾಗಿ ಪಡೆಯುವಂತಹ ಕಥೆಯನ್ನು ನಮಗೆ ಹೇಳಿ ಅಂತ ಕೇಳಿದಾಗ ಸೂತ ಪುರಾಣಿಕರು ಶೌನಕಾದಿ ಋಷಿಗಳನ್ನು ಕುರಿತು ಹೇಳಿದರು. ಹಿಂದೆ ಶ್ರೀ ಶುಕಮಹಾಮುನಿಗಳ ಕಲಿಯುಗದಲ್ಲಿ ಜನರು ಕಾಲರೂಪವಾದ ಸರ್ಪಕ್ಕೆ ತುತ್ತಾಗುವಂತಹ ದುಃಖವನ್ನು ಪೂರ್ಣವಾಗಿ ನಾಶ ಮಾಡಲಿಕ್ಕಾಗಿ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಹೇಳಿದ್ದಾರೆ. ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಈ ಭಾಗವತ ಶಾಸ್ತ್ರವನ್ನು ಪಾರಾಯಣ ಅಥವಾ ಕೇಳಬೇಕು ಅಂತಂದರೆ ಅವನಿಗೆ ಜನ್ಮ ಜನ್ಮಾಂತರದ ಪುಣ್ಯ ಉದಯಿಸಿದಾಗ ಮಾತ್ರ ಆ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಕೇಳುವುದಕ್ಕೆ ಉಂಟಾಗುತ್ತದಂತೆ. ಅಂದರೆ ಅವನಿಗೆ ಸಮಯ ಸಿಗುತ್ತೆ ಅಥವಾ ಅವನಿಗೆ ಕೇಳುವಂತಹ ಮನಸ್ಸು ಸಿಗುತ್ತೆ ಅಂಥೇಳಿ ಶ್ರೀ ಶುಕಮಹಾಮುನಿಗಳು ಹೇಳಿದ್ದಾರೆ. ಅಂಥ ಶ್ರೀ ಶುಕಮಹಾಮುನಿಗಳು ಪರೀಕ್ಷಿತ ರಾಜನಿಗೆ ಶ್ರೀಮದ್ ಭಾಗವತ ಕಥೆಯನ್ನು ಹೇಳುವುದಕ್ಕಾಗಿ ಸಭೆಯಲ್ಲಿ ವಿರಾಜಮಾನರಾಗಿದ್ದಾಗ ಅಂಥ ಸಮಯದಲ್ಲಿ ದೇವತೆಗಳು ಅಮೃತ ಕಲಶವನ್ನು ತೆಗೆದುಕೊಂಡು ಅವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೇಳಿದ್ರಂತೆ, ನಾವು ತಂದಿರುವಂತಹ ಈ ಅಮೃತ ಕಲಶವನ್ನು ತೆಗೆದುಕೊಂಡು ಪರೀಕ್ಷಿತ ಮಹಾರಾಜನಿಗೆ ಅಮೃತವನ್ನು ಕುಡಿಸಿ ಅದರ ಬದಲಿಗೆ ನಮಗೆ ನೀವು ಈಗ ಹೇಳುತ್ತಿರುವಂತಹ ಶ್ರೀಮದ್ ಭಾಗವತ ಕಥೆಯ ಅಮೃತವನ್ನು ನಮಗೆ ಕೊಡಿ, ನಾವು ಪಾನ ಮಾಡ್ತೀವಿ ಅಂತ ಕೇಳಿದಾಗ ಆಗ ಶ್ರೀ ಶುಕಮಹಾಮುನಿಗಳು ಗಾಜಿನ ತುಂಡೆಲ್ಲಿ ಮಹಾ ಅಮೂಲ್ಯವಾದ ವಜ್ರ ಎಲ್ಲಿ, ಅದೇ ರೀತಿ ಈ ಅಮೃತ ಎಲ್ಲಿ, ಹರಿಕಥೆಯನ್ನು ಒಳಗೊಂಡಿರುವಂತಹ ಶ್ರೀಮದ್ ಭಾಗವತದ ಕಥೆಯಲ್ಲಿ, ಹೀಗೆ ಯೋಚಿಸಿ ಶ್ರೀ ಶುಕಮಹಾಮುನಿಗಳು ದೇವತೆಗಳನ್ನು ಪರಿಹಾಸ ಮಾಡಿದರಂತೆ. ಅವರನ್ನು ಭಕ್ತಿ ಶೂನ್ಯ ಅಂದರೆ ಕಥೆಯ ಅನಧಿಕಾರಿ ಎಂದು ಕಥಾಮೃತವನ್ನು ದಾನ ಮಾಡಲಿಲ್ಲ. ಹೀಗೆ ಶ್ರೀಮದ್ ಭಾಗವತದ ಕಥೆ ದೇವತೆಗಳಿಗೂ
ದುರ್ಲಭವಾಗಿರುವಂತಹದ್ದು. ಇಂಥ ಶ್ರೀಮದ್ ಭಾಗವತ ಕಥೆಯನ್ನು ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಮಾಡಿದಾಗ ಆ ಮಹಾರಾಜ ಭಕ್ತಿಯಿಂದ ಆ ಕಥೆಯನ್ನು ಕೇಳಿ ಮುಕ್ತನಾದನು. ಅಂಥ ಮುಕ್ತನಾದದ್ದನ್ನು ನೋಡಿ ಬ್ರಹ್ಮದೇವರಿಗೆ ಬಹಳ ಆಶ್ಚರ್ಯ ಆಯಿತು. ಅವರು ಸತ್ಯಲೋಕದಲ್ಲಿ ತಕ್ಕಡಿಯನ್ನು ಹಿಡಿದು ಎಲ್ಲ ಸಾಧನೆಗಳನ್ನು ಒಂದು ಕಡೆ ಹಾಕಿ ಇನ್ನೊಂದು ಕಡೆ ಶ್ರೀಮದ್ ಭಾಗವತವನ್ನು ತೂಕ ಮಾಡಿದ್ರಂತೆ. ಆಗ ಎಲ್ಲ ಸಾಧನೆಗಳು ಹಗುರವಾಗಿ ಶ್ರೀಮದ್ ಭಾಗವತವು ಭಾರವಾಗಿ ಹೋಯಿತಂತೆ. ಇದನ್ನು ನೋಡಿದ ಎಲ್ಲ ಋಷಿಗಳು ಕಲಿಯುಗದಲ್ಲಿ ಈ ಭಗವದ್ರೂಪವಾದ ಶ್ರೀ ಭಾಗವತ ಶಾಸ್ತ್ರದ ಶ್ರವಣ ಅಥವಾ ಪಠಣ ಕೂಡಲೇ ಮೋಕ್ಷವನ್ನು ಕೊಡುವಂತಹದ್ದು ಅಂತ ನಿಶ್ಚಯ ಮಾಡಿಬಿಟ್ರು. ಒಂದು ದಿನ ವಿಶಾಲಾಪುರಿಗೆ ಸನಕಾದಿ 4 ನಿರ್ಮಲ ಋಷಿಗಳು ಸತ್ಸಂಗಕ್ಕಾಗಿ ಬಂದರು. ಅಲ್ಲಿ ನಾರದರನ್ನು ಕುರಿತು, ಬ್ರಹ್ಮನ್, ನಿಮ್ಮ ಮುಖ ಏತಕ್ಕಾಗಿ ಈ ರೀತಿ ಬಾಡಿ ಹೋಗಿದೆ? ನೀವು ಏನೋ ಚಿಂತೆಯನ್ನು ಮಾಡ್ತಾ ಇದ್ದೀರಿ. ನೀವು ಇಷ್ಟು ಆತುರವಾಗಿ ಯಾವ ಕಡೆಗೆ ಹೋಗ್ತಾ ಇದ್ದೀರಿ? ಇದನ್ನು ನಮಗೆ ಹೇಳಿ ಅಂತ ಕೇಳಿಕೊಂಡಾಗ ನಾರದರು ಹೇಳಿದರು, ನಾನು ಎಲ್ಲ ಲೋಕಕ್ಕಿಂತ ಸರ್ವೋತ್ತಮ ಲೋಕ ಅಂತ ಈ ಭೂಮಿಗೆ ಬಂದೆ. ಇಲ್ಲಿ ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ, ಹರಿದ್ವಾರ, ಕುರುಕ್ಷೇತ್ರ, ಶ್ರೀರಂಗ, ಸೇತುಬಂಧ ಹೀಗೆ ಬೇರೆ ಬೇರೆ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲಿಯುತ್ತಿದ್ದೆ. ಆದರೆ ನನ್ನ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ಶಾಂತಿ ನನಗೆಲ್ಲೂ ಸಿಗಲಿಲ್ಲ. ನನಗೆ ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಈ ವಿಧವಾಗಿ ಕಲಿಯುಗದ ದೋಷಗಳನ್ನು ನಾನು ನೋಡುತ್ತಾ ಬಂದಿದ್ದೇನೆ. ಈ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ನನಗೊಂದು ಆಶ್ಚರ್ಯ ಕಂಡಿತು. ಏನು ಅಂತಂದರೆ, ನಾನು ಯಮುನಾ ತೀರಕ್ಕೆ ಬಂದೆ. ಅಲ್ಲಿ ಓರ್ವ ಯುವತಿ ಖಿನ್ನ ಮನಸ್ಕಳಾಗಿ ಕುಳಿತಿದ್ದು, ಅವಳ ಬಳಿ 2 ವೃದ್ಧ ಪುರುಷರು ಅಚೇತನರಾಗಿ ಬಿದ್ದು ಜೋರಾಗಿ ಉಸಿರಾಡ್ತಾ ಇದ್ದರು. ಆ ತರುಣಿ ಅವರ ಸೇವೆಯನ್ನು ಮಾಡ್ತಾ ಕೆಲವೊಂದು ಸಾರಿ ಅವರನ್ನು ಎಚ್ಚರ ಮಾಡ್ತಾ ಇದ್ದರೆ, ಕೆಲವೊಂದು ಸಾರಿ ಏನೂ ಮಾಡುವುದಕ್ಕೆ ಆಗಲಾರದೆ ಅವಳು ಅಳುತ್ತಾ ಇದ್ದಳು. ಇದನ್ನು ದೂರದಿಂದ ನಾನು ನೋಡಿ ಕುತೂಹಲದಿಂದ ಅವಳ ಹತ್ರ ಹೋದೆ. ನನ್ನನ್ನು ನೋಡುತ್ತಿರುವಾಗಲೇ ಆ ಯುವತಿ ಎದ್ದು ನಮಸ್ಕಾರ ಮಾಡಿ ತಾನು ಹೇಳಿದಳು, ನನ್ನ ಹೆಸರು ಭಕ್ತಿ ಅಂತ. ಇವರಿಬ್ಬರು ಜ್ಞಾನ ಮತ್ತು ವೈರಾಗ್ಯ, ಇವರಿಬ್ಬರು ನನ್ನ ಮಕ್ಕಳು. ಏನೋ ಯಾವುದೋ ಕಾಲದ ಮಹಿಮೆಯಿಂದ ಇವರು ಹೀಗೆ ಜರ್ಜರಿತರಾಗಿ ಹೋಗಿದ್ದಾರೆ. ದಯಮಾಡಿ ನನ್ನ ಕಥೆಯನ್ನು ಕೇಳಿ ನೀವು ನನಗೆ ಶಾಂತಿಯನ್ನು ಕರುಣಿಸಬೇಕು ಅಂತ ಕೇಳಿದ್ಲು. ಏನಮ್ಮ ನಿನ್ನ ಕಥೆ ಹೇಳು ಅಂತ ಕೇಳಿದಾಗ, ಉತ್ಪನ್ನ ದ್ರವಿಡೆ ಸಾಹಂ ವೃದ್ಧಿಂ ಕರ್ನಾಟಕೆ ಗತ ಕ್ವಚಿನ್ ಮಹಾರಾಷ್ಟ್ರೆ ಗುರ್ಜರೆ ಜೀರ್ಣತಾಂ ಗತ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆ, ಕರ್ನಾಟಕದಲ್ಲಿ ಬೆಳೆದೆ, ಮಹಾರಾಷ್ಟ್ರದ ಕೆಲವು ಕಡೆ ಸನ್ಮಾನಿತನಾದೆ. ಆದರೆ ಗುಜರಾತ್ನಲ್ಲಿ ನನಗೆ ವೃದ್ಧಾಪ್ಯ ಆವರಿಸಿತು. ಅಲ್ಲಿ ಘೋರ ಕಲಿಯುಗದ ಪ್ರಭಾವದಿಂದ ಪಾಷಂಡಿಗಳು ನನ್ನ ಅಂಗಭಂಗ ಮಾಡಿಬಿಟ್ಟರು. ಅನೇಕ ಕಾಲದವರೆಗೆ ಅದೇ ಅವಸ್ಥೆಯಲ್ಲಿದ್ದ ಕಾರಣ ನಾನು ನನ್ನ ಪುತ್ರರೊಂದಿಗೆ ದುರ್ಬಲಳಾಗಿ ನಿಸ್ತೇಜಳಾಗಿ ಹೋಗಿದ್ದೇನೆ. ನಾನು ವೃಂದಾವನಕ್ಕೆ ಬಂದಾಗಿನಿಂದ ಪುನಃ ಪರಮ ಸುಂದರ ರೂಪವತಿಯೂ ನವಯುವತಿಯೂ ಆದೆ. ಆದರೆ ನನ್ನ ಎದುರಿಗೆ ಬಿದ್ದಿರುವ ಈ 2 ನನ್ನ ಪುತ್ರರು ಬಳಲಿ ದುಃಖಿತರಾಗಿದ್ದಾರೆ. ಈಗ ನಾನು ಈ ಸ್ಥಾನವನ್ನು ಬಿಟ್ಟು ಬೇರೆ ಕಡೆ ಹೋಗಲು ಬಯಸುತ್ತಿದ್ದೇನೆ. ಈ 2 ಮುದುಕರಾಗಿದ್ದಾರೆ, ಇದರಿಂದಲೇ ನಾನು ದುಃಖಿತಳಾಗಿದ್ದೇನೆ. ನಾನು ತಾಯಿ ತರುಣಿಯಾಗಿದ್ದು ಇವರಿಬ್ಬರು ಪುತ್ರರು ಮುದುಕರಾಗಿದ್ದಾದರೂ ಹೇಗೆ? ನಾವು 3 ಜೊತೆಯಾಗಿಯೇ ಇರುವವರು, ಆದರೂ ಹೀಗೆ ವಿಪರೀತ ಯಾಕೆ ಆಯಿತು? ತಾಯಿ ವೃದ್ಧಳಾಗಿದ್ದು ಪುತ್ರರು ತರುಣರಾಗಬೇಕಾಗಿತ್ತು. ಇದರಿಂದ ನಾನು ಆಶ್ಚರ್ಯಚಕಿತನಾಗಿ ನನ್ನ ಈ ಅವಸ್ಥೆಯನ್ನು ಕುರಿತು ಶೋಕ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ, ನಾರದರು ಒಂದು ಕ್ಷಣದಲ್ಲಿ ಅವಳ ಕಾರಣವನ್ನು ತಿಳಿದುಕೊಂಡು ಹೇಳಿದರು, ದೇವಿ, ನಾನು ಹೇಳುವಂಥದ್ದು ಎಚ್ಚರಿಕೆಯಿಂದ ಕೇಳು. ಇದು ದಾರುಣವಾದ ಕಲಿಯುಗ ಆಗಿದೆ. ಆದ್ದರಿಂದ ಈಗ ಸದಾಚಾರ, ಯೋಗ ಮಾರ್ಗ, ತಪಸ್ಸು ಇವುಗಳೆಲ್ಲವೂ ಲುಪ್ತವಾಗಿ ಹೋಗಿದೆ. ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ ಈ ಭೂಲೋಕವನ್ನು ಬಿಟ್ಟು ತನ್ನ ವೈಕುಂಠ ಲೋಕಕ್ಕೆ ಹೊರಟು ಹೋದಾಗಿನಿಂದ ಇಲ್ಲಿ
ಎಲ್ಲ ಸಾಧನೆಗಳಲ್ಲಿ ಬಾಧೆಯನ್ನುಡ್ಡುವಂತಹ ಕಲಿಯುಗ ಆವರಿಸಿಬಿಟ್ಟಿದೆ. ಪರೀಕ್ಷಿತ ಮಹಾರಾಜ ತನ್ನ ದಿಗ್ವಿಜಯದ ಸಮಯದಲ್ಲಿ ಆತನ ದೃಷ್ಟಿ ಕಲಿಪುರುಷನ ಮೇಲೆ ಬಿದ್ದಾಗ ಅದು ದೀನನಾಗಿ ಅವನಲ್ಲಿ ಶರಣಾಗಿ ಹೋಯಿತು. ಇದನ್ನು ನಾನು ಸಾಯಿಸಬಾರ್ದು ಅಂತ ನಿಶ್ಚಯಿಸಿದ. ಯಾಕಂತಂದರೆ ಬೇರೆ ಬೇರೆ ಯುಗದಲ್ಲಿ ತಪಸ್ಸು, ಯೋಗ, ಸಮಾಧಿಯಿಂದಲೂ ಸಿಗದಿರುವಂತಹ ಫಲ ಈ ಕಲಿಯುಗದಲ್ಲಿ ಬರೀ ಆ ಭಗವಂತನ ಕೀರ್ತನೆಯಿಂದಲೇ ಸುಲಭವಾಗಿ ದೊರೆಯುವಂತಹದ್ದು. ಇಂಥ ಕಲಿಯುಗದಲ್ಲಿ ಹುಟ್ಟುವ ಜೀವಿಗಳ ಸುಖಕ್ಕಾಗಿಯೇ ಅದನ್ನು ಇರಲು ಬಿಟ್ಟಿದ್ದಾನೆ. ಇಷ್ಟೇ ಅಲ್ಲ, ಈ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಅತ್ಯಂತ ಘೋರ ಕೆಲಸಗಳನ್ನು ಮಾಡುವಂಥವರು ನಾಸ್ತಿಕರು, ನರಕ ಭಾಜನರು, ಪಾಪಿಷ್ಠ ಜನರೇ ವಾಸ ಮಾಡ್ತಾ ಇದ್ದಾರೆ. ಆದ್ದರಿಂದ ತೀರ್ಥಕ್ಷೇತ್ರಗಳಲ್ಲಿ ತೀರ್ಥಗಳ ಪ್ರಭಾವವು ಹೊರಟು ಹೋಗ್ತಾ ಇದೆ. ಇದು ಈ ಕಲಿಯುಗದ ಸ್ವಭಾವವೇ ಆಗಿದೆ. ಇದನ್ನು ಯಾರ ದೋಷವೂ ಇಲ್ಲ ಅಂತ ಹೇಳಬಹುದು. ಇದರಿಂದಲೇ ಭಗವಂತನಾದ ಪುಂಡರೀಕಾಕ್ಷ ಅತಿ ಸಮೀಪ ಇದ್ದಾದರೂ ಇದೆಲ್ಲವನ್ನ ಸಹಿಸುತ್ತಿರುತ್ತಾನೆ. ಭಕ್ತಿ, ನೀನು ಒಂದು ಸಾರಿ ಭಗವಂತನಲ್ಲಿ ನಾನೇನು ಮಾಡಲಿ ಅಂತ ಕೈ ಜೋಡಿಸಿಕೊಂಡು ಕೇಳಿಕೊಂಡಾಗ ಆ ಭಗವಂತ ನನ್ನ ಭಕ್ತರನ್ನು ಪೋಷಿಸು ಅಂತ ನಿನಗೆ ಆಜ್ಞಾಪಿಸಿದ್ದ. ನೀನು ಆ ಭಗವಂತನ ಆಜ್ಞೆಯನ್ನು ಸ್ವೀಕಾರ ಮಾಡಿದ್ದರಿಂದ ನಿನ್ನ ಮೇಲೆ, ಅಂದರೆ ಭಕ್ತಿಯ ಮೇಲೆ, ಆ ಭಗವಂತ ಬಹಳವಾಗಿ ಪ್ರಸನ್ನನಾಗಿ ನಿನ್ನ ಸೇವೆಗಾಗಿ ಮುಕ್ತಿಯನ್ನು ನಿನ್ನ ದಾಸಿಯಾಗಿ ಕೊಟ್ಟಿದ್ದ. ಮತ್ತು ಈ ಜ್ಞಾನ ವೈರಾಗ್ಯ ಏನಿದ್ದಾರೆ ಅವರು ನಿನ್ನ ಪುತ್ರರಾಗಿ ಕರುಣಿಸಿದ್ದ. ಆಗ ನೀನು ಮುಕ್ತಿ, ಜ್ಞಾನ, ವೈರಾಗ್ಯ ಈ ಮೂವರೊಂದಿಗೆ ಈ ಭೂಲೋಕಕ್ಕೆ ಬಂದೆ. ಈ ಭೂಲೋಕದಲ್ಲಿ ಕೃತಯುಗದಿಂದ ದ್ವಾಪರ ಯುಗದವರೆಗೆ ಬಹಳ ಆನಂದದಿಂದ ಇದ್ದೀರಿ. ಆದರೆ ಕಲಿಯುಗ ಯಾವಾಗ ಪ್ರಾರಂಭವಾಯಿತೋ ಆ ಕಲಿಯುಗದಲ್ಲಿ ನಿನ್ನ ದಾಸಿಯಾದ ಮುಕ್ತಿಯು ಪಾಖಂಡ ರೂಪಿ ರೋಗದಿಂದ ಪೀಡಿತಳಾಗಿ ಕ್ಷೀಣವಾಗ್ತಾ ಇದ್ದಾಗ ಅದರಿಂದ ಅವಳು ಕೂಡಲೇ ನಿನ್ನ ಅಪ್ಪಣೆಯನ್ನು ತೆಗೆದುಕೊಂಡು ವೈಕುಂಠ ಲೋಕಕ್ಕೆ ಹೋದಳು. ಈ ಲೋಕದಲ್ಲಿ ನೀನು ಯಾವಾಗ ನೆನೆಯುತ್ತೀಯೋ ಅವಳು ಬರ್ತಾಳೆ, ಮತ್ತೆ ಪುನಃ ಆ ಮುಕ್ತಿ ಹೊರಟು ಹೋಗ್ತಾಳೆ. ಆದರೆ ಈ ಜ್ಞಾನ ವೈರಾಗ್ಯ ಏನಿದ್ದಾರೆ ಇವರು ನಿನ್ನ ಮಕ್ಕಳೆಂದು ತಿಳಿದು ನಿನ್ನ ಬಳಿಯಲ್ಲೇ ಇಟ್ಟುಕೊಂಡಿದ್ದೀಯ. ಈ ಕಲಿಯುಗದಲ್ಲಿ ಜನರ ಉಪೇಕ್ಷೆಯಿಂದಾಗಿ ನಿನ್ನ ಈ ಪುತ್ರರು ಉತ್ಸಾಹಹೀನರಾಗಿ ವೃದ್ಧರಾಗಿ ಹೋಗಿದ್ದಾರೆ. ಹೀಗಿದ್ದರೂ ನೀನು ಚಿಂತೆ ಮಾಡಬೇಡ, ನಾನು ಇವರ ಜೀವನಕ್ಕೆ ಒಂದು ಉಪಾಯವನ್ನು ಯೋಚನೆ ಮಾಡ್ತೇನೆ. ಈ ಕಲಿಯುಗಕ್ಕೆ ಸಮಾನವಾದ ಬೇರೆಯೊಂದು ಯುಗ ಇಲ್ಲ. ಈ ಯುಗದಲ್ಲಿ ನಿನ್ನನ್ನು ನಾನು ಮನೆ ಮನೆಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಸ್ಥಾಪನೆ ಮಾಡ್ತೇನೆ. ಭಕ್ತಿ ವಿಷಯವಾದ ಮಹೋತ್ಸವಗಳನ್ನು ಮುಂದೆ ಮಾಡಿ ನಾನು ಈ ಲೋಕದಲ್ಲಿ ನಿನ್ನ ಪ್ರಚಾರ ಮಾಡದಿದ್ದರೆ ನಾನು ಶ್ರೀಹರಿಯ ದಾಸನೇ ಅಲ್ಲ ಅಂತ ಹೇಳಿ, ಇನ್ನು ಈ ವ್ರತ, ತೀರ್ಥ, ಯೋಗ, ಯಜ್ಞ, ಜ್ಞಾನ ಚರ್ಚೆ ಇವೆಲ್ಲ ಸಾಕು, ಇಂತಹ ಅನೇಕ ಸಾಧನೆಗಳ ಅವಶ್ಯಕತೆ ಇನ್ನಿಲ್ಲ. ಏಕಮಾತ್ರ ಭಕ್ತಿಯೇ ಮುಕ್ತಿಯನ್ನು ಕೊಡುವಂತಹದ್ದು ಅಂತ ನಾರದರು ನಿರ್ಣಯಿಸಿರುವ ತನ್ನ ಮಹಾತ್ಮ್ಯವನ್ನು ಕೇಳಿ ಭಕ್ತಿಯ ಸರ್ವಾಂಗಗಳು ಹೃಷ್ಟಪುಷ್ಟವಾದವು. ಅವಳು ನಾರದರಲ್ಲಿ ಬೇಡಿಕೊಂಡಳು, ನೀವು ಕ್ಷಣಮಾತ್ರದಲ್ಲಿ ನನ್ನ ದುಃಖವೆಲ್ಲವನ್ನು ದೂರ ಮಾಡಿದ್ದೀರಿ, ಆದರೆ ನನ್ನ ಪುತ್ರರಲ್ಲಿ ಇನ್ನೂ ಚೈತನ್ಯ ಬಂದಿಲ್ಲ. ನೀವು ಇವರನ್ನು ಬೇಗನೆ ಎಚ್ಚರಿಸಿ ಸಚೇತರನ್ನಾಗಿಸಿ ಅಂತ ಬೇಡಿಕೊಂಡಳು. ಆಗ ನಾರದರು ಅವರ ಕಿವಿಗೆ ಬಾಯಿ ಹಚ್ಚಿ ಜೋರಾಗಿ, ಎಲೆ ಜ್ಞಾನವೇ ಬೇಗನೆ ಎಚ್ಚರನಾಗು, ಎಲೆ ವೈರಾಗ್ಯವೇ ಬೇಗನೆ ಎಚ್ಚರನಾಗು ಅಂತ ಹೇಳಿದರು. ಬಳಿಕ ಅವರು ವೇದವನ್ನು, ವೇದಾಂತ ಘೋಷ, ಪುನಃ ಪುನಃ ಗೀತೆಯನ್ನು ಪಠಿಸಿ ಅವರನ್ನು ಎಚ್ಚರಿಸಿದರು. ಇದರಿಂದ ಅವರು ಹೇಗಾದರೂ ಬಲವಂತವಾಗಿ ಎಚ್ಚರಗೊಂಡರು. ಆದರೆ ಅಷ್ಟೇ ಆಲಸ್ಯದ ಕಾರಣ ಅವರಿಬ್ಬರೂ ಆಕಳಿಸುತ್ತಾ ಕಣ್ಣು ಬಿಟ್ಟು ನೋಡದಾದರು. ಹೀಗೆ ಹಸಿವು ಬಾಯಾರಿಕೆಯಿಂದ ಅತ್ಯಂತ ದುರ್ಬಲರಾಗಿದ್ದ ಕಾರಣ ಅವರು ಪುನಃ ಮಲಗುವುದನ್ನು ಕಂಡು ನಾರದರಿಗೆ ಬಹಳ ಚಿಂತೆ ಆಯಿತು. ಈಗ ನಾನೇನು ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಗಲೇ ಆಕಾಶವಾಣಿಯಿಂದ, ಓ ಮುನಿಯೇ ದುಃಖ ಪಡಬೇಡಿ, ನಿನ್ನ ಈ ಕಾರ್ಯ ಏನಿದೆ ನಿಸ್ಸಂದೇಹವಾಗಿ ಸಫಲವಾಗ್ತದೆ.
ದೇವರ್ಷಿ ನಾರದರೆ, ಇದಕ್ಕಾಗಿ ನೀವು ಒಂದು ಸತ್ಕರ್ಮವನ್ನು ಮಾಡಬೇಕು. ಆ ಕರ್ಮವನ್ನು ನಿನಗೆ ಸಂತ ಶಿರೋಮಣಿ ಮಹಾನುಭಾವರು ತಿಳಿಸ್ತಾರೆ. ಆ ಸತ್ಕರ್ಮದ ಅನುಷ್ಠಾನವನ್ನು ಮಾಡುತ್ತಲೇ ಕ್ಷಣಾರ್ಧದಲ್ಲಿ ಇವರ ನಿದ್ದೆ ಮತ್ತು ವೃದ್ಧಾವಸ್ಥೆಯು ಹೊರಟು ಹೋಗ್ತದೆ, ಎಲ್ಲ ಕಡೆಯೂ ಭಕ್ತಿಯ ಪ್ರಸಾರವಾಗ್ತದೆ ಅಂತ ಈ ಆಕಾಶವಾಣಿ ಅಲ್ಲಿ ಎಲ್ಲರಿಗೆ ಸ್ಪಷ್ಟವಾಗಿ ಕೇಳಿಸಿತು. ಇದರಿಂದ ನಾರದರಿಗೆ ತುಂಬ ವಿಸ್ಮಯವಾಗಿ, ನನಗೆ ಈ ಆಕಾಶವಾಣಿ ಹೇಳಿದ್ದನ್ನು ನನಗೆ ಅರ್ಥನೇ ಆಗಲಿಲ್ಲಲ್ಲ ಅಂಥೇಳಿ ಯೋಚನೆ ಮಾಡ್ತಾ, ಆ ಭಕ್ತಿಯ ಪುತ್ರರಾಗಿದ್ದಂತಹ ಜ್ಞಾನ ವೈರಾಗ್ಯ ಈ ಇಬ್ಬರನ್ನು ಬಿಟ್ಟು ನಾರದ ಮಹರ್ಷಿಗಳು ಚಿಂತೆ ಮಾಡುತ್ತಾ ಬದರಿ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಜ್ಞಾನ ವೈರಾಗ್ಯರನ್ನ ಎಚ್ಚರ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ತಪಸ್ಸನ್ನ ಮಾಡ್ತೇನೆ ಅಂತ ನಿಶ್ಚಯಿಸಿದಾಗ ಅದೇ ಸಮಯದಲ್ಲಿ ಸನಕಾದಿ ಮಹರ್ಷಿಗಳು ಅವರ ಎದುರುಗಡೆಗೆ ಕಂಡರು. ಆಗ ನಾರದರು ಅವರಿಗೆ ನಮಸ್ಕಾರವನ್ನ ಮಾಡಿ ಆಕಾಶವಾಣಿಯು ಹೇಳಿದ ವಿಷಯವನ್ನ ಅವರ ಮುಂದೆ ಹೇಳಿದಾಗ ಸನಕಾದಿ ಮಹರ್ಷಿಗಳು, ನಾರದರೆ ನೀವು ಚಿಂತೆ ಮಾಡಬೇಡಿ, ಆಕಾಶವಾಣಿ ನಿಮಗೆ ಹೇಳಿದ ಸತ್ಕರ್ಮದ ಸಂಕೇತವನ್ನು ನಾನು ನಿಮಗೆ ತಿಳಿಸ್ತೇವೆ, ನೀವು ಪ್ರಸನ್ನ ಸ್ಥಿರಚಿತ್ತರಾಗಿ ಕೇಳಬೇಕು. ದ್ರವ್ಯಯಜ್ಞಸ್ತಪೋ ಯಜ್ಞ ಯೋಗ ಯಜ್ಞಸ್ತಥಾ ಪರೇ ಸ್ವಾಧ್ಯಾಯಜ್ಞಾನ ಯಜ್ಞಾಶ್ಚ ತೇತು ಕರ್ಮ ವಿಸೂಚಕಾಃ. ನಾರದರೆ, ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ರೂಪಿ ಜ್ಞಾನಯಜ್ಞ ಇವುಗಳೆಲ್ಲವೂ ಸ್ವರ್ಗಾದಿಗಳನ್ನು ದೊರಕಿಸುವ ಕರ್ಮದ ಕಡೆಗೆ ಸಂಕೇತ ಮಾಡ್ತವೆ. ಆದರೆ ಪಂಡಿತರು ಜ್ಞಾನಯಜ್ಞವನ್ನೇ ಸತ್ಕರ್ಮದ ಸೂಚಕ, ಅಂದರೆ ಮುಕ್ತಿದಾಯಕ ಸೂಚಕ ಅಂತ ಒಪ್ಪಿದ್ದಾರೆ. ಆ ಮುಕ್ತಿದಾಯಕ ಸೂಚಕವಾದ ಕರ್ಮ ಯಾವುದು ಅಂತಂದರೆ ಶ್ರೀಮದ್ ಭಾಗವತದ ಪಾರಾಯಣವೇ ಆಗಿದೆ. ಆ ಶ್ರೀಮದ್ ಭಾಗವತದ ಶಬ್ದ ಕೇಳುತ್ತಲೇ ಈ ಭಕ್ತಿ, ಜ್ಞಾನ, ವೈರಾಗ್ಯ ಇವುಗಳಿಗೆ ಹೆಚ್ಚಿನ ಬಲ ದೊರೆಯುತ್ತದೆ. ಇದರಿಂದ ಜ್ಞಾನ ವೈರಾಗ್ಯಗಳ ಕಷ್ಟ ಅಳಿದು ಹೋಗಿ ಭಕ್ತಿಗೆ ಆನಂದ ಆಗಬಹುದು. ಹೇಗೆ ಅಂದರೆ, ಸಿಂಹದ ಘರ್ಜನೆಯನ್ನು ಕೇಳುತ್ತಲೇ ನರಿಗಳು ಹೇಗೆ ಓಡಿ ಹೋಗುತ್ತವೋ ಅದೇ ರೀತಿ ಶ್ರೀಮದ್ ಭಾಗವತದ ಧ್ವನಿಯಿಂದ ಕಲಿಯುಗದಲ್ಲಿರುವಂತಹ ಎಲ್ಲ ದೋಷಗಳು ನಾಶವಾಗಿ ಹೋಗ್ತವೆ. ಆ ಸಮಯದಲ್ಲಿ ನಾರದರು ಹೇಳಿದರು, ನಾನು ವೇದವನ್ನು ಹೇಳಿದೆ, ವೇದಾಂತದ ಸಾರವನ್ನು ಹೇಳಿದೆ, ಗೀತಾ ಪಾರಾಯಣ ಪುನಃ ಮಾಡಿ ಅವರನ್ನು ತುಂಬ ಎಚ್ಚರಿಸಿದೆ. ಆದರೂ ಈ ಭಕ್ತಿ, ಜ್ಞಾನ, ವೈರಾಗ್ಯ ಇವರು ಎಚ್ಚರಗೊಳ್ಳಿಲ್ಲ. ಇಂತಹ ಸ್ಥಿತಿಯಲ್ಲಿ ಈ ಶ್ರೀಮದ್ ಭಾಗವತ ಕೇಳುವುದರಿಂದ ಅವರಿಗೆ ಹೇಗೆ ಎಚ್ಚರ ಆಗ್ತದೆ ಅಂತ ಕೇಳಿದಾಗ ಸನಕಾದಿ ಋಷಿಗಳು ಹೇಳಿದರು, ಶ್ರೀಮದ್ ಭಾಗವತದ ಕಥೆ ಏನಿದೆ ವೇದ ಮತ್ತು ಉಪನಿಷತ್ತುಗಳ ಸಾರದಿಂದಲೇ ರಚಿತವಾಗಿರುವಂತಹದ್ದು. ಅದಕ್ಕಾಗಿ ಅವುಗಳಿಂದ ಬೇರೆಯಾಗಿ ಇದರ ಫಲಸ್ವರೂಪವಿರುವ ಕಾರಣ ಅದು ತುಂಬ ಉತ್ತಮ ಅಂತ ತಿಳಿದು ಬರುತ್ತದೆ. ಹೇಗೆ ಅಂತಂದರೆ, ಹಾಲಿನಲ್ಲಿ ತುಪ್ಪ ಇದೆ, ಆದರೆ ನಾವು ಹಾಲು ಕುಡಿದಾಗ ತುಪ್ಪ ಕುಡಿದ ರುಚಿ ಏನಾದರೂ ನಮಗೆ ಸಿಗ್ತದೆಯಾ? ಇಲ್ಲ. ಹಾಲು ಕಾಯಿಸಬೇಕು, ಮೊಸರು ಮಾಡಬೇಕು, ಮೊಸರಿನಿಂದ ಬೆಣ್ಣೆ ತೆಗಿಬೇಕು, ಬೆಣ್ಣೆಯನ್ನು ಕಾಸಿದಾಗ ಆ ತುಪ್ಪ ಬರುತ್ತೆ. ಆ ತುಪ್ಪವನ್ನು ದೇವತೆಗಳಿಗೂ ಕೂಡ ಸ್ವಾದವರ್ಧಕವಾಗ್ತದೆ. ಅದೇ ರೀತಿ ಆ ಕಬ್ಬಿನ ತುದಿ ಮತ್ತು ಬುಡದಲ್ಲಿ ಸಿಹಿ ತುಂಬಿಕೊಂಡಿರ್ತದೆ. ಆದರೆ ಆ ಕಬ್ಬಿನಿಂದ ರಸವನ್ನು ಬೇರೆ ಮಾಡಿದಾಗ ಮಾತ್ರ ಆ ಸಿಹಿ ನಮಗೆ ಗೋಚರ ಆಗ್ತದೆ. ಅದೇ ರೀತಿ ಈ ಭಾಗವತ ಪುರಾಣ ವೇದಗಳಿಗೆ ಸಮಾನವಾಗಿರುವಂತಹದ್ದು. ಶ್ರೀ ವೇದವ್ಯಾಸ ದೇವರು ಇದನ್ನು ಭಕ್ತಿ, ಜ್ಞಾನ, ವೈರಾಗ್ಯದ ಸ್ಥಾಪನೆಗಾಗಿಯೇ ಪ್ರಕಾಶಗೊಳಿಸಿದ್ದಾರೆ. ಹಿಂದೆ ಶ್ರೀ ವೇದವ್ಯಾಸರು ಖಿನ್ನರಾಗಿ ಅಜ್ಞಾನ ಸಾಗರದಲ್ಲಿ ಮುಳುಗಿದ್ದಾಗ ನೀವೇ ಅವರಿಗೆ 4 ಶ್ಲೋಕಗಳನ್ನು ಉಪದೇಶ ಮಾಡಿದ್ದೀರಿ. ಅದನ್ನು ಕೇಳುತ್ತಲೇ ಅವರ ಎಲ್ಲ ಚಿಂತೆಗಳನ್ನು ದೂರವಾಗಿದ್ವು. ಮತ್ತು ಇದರ ನಿಮಗೆ ಯಾಕೆ ಈ ರೀತಿ ಆಶ್ಚರ್ಯವಾಗ್ತಾ ಇದೆ? ಆದ್ದರಿಂದ ನಾರದರೆ, ನೀವು ಅವರಿಗೆ ದುಃಖ ಶೋಕಾದಿಗಳನ್ನು ನಾಶ ಮಾಡುವಂತಹ ಶ್ರೀಮದ್ ಭಾಗವತ ಪುರಾಣವನ್ನು ಹೇಳಬೇಕು ಅಂತ ಹೇಳಿದಾಗ ನಾರದರು ಹೇಳಿದರು, ಸನಕಾದ ಋಷಿಗಳೇ, ಭಕ್ತಿ, ಜ್ಞಾನ, ವೈರಾಗ್ಯ ಇವುಗಳನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನಪೂರ್ವಕವಾಗಿ ಶ್ರೀ ಶುಕ ಮಹಾಮುನಿಗಳು ಹೇಳಿರುವ ಭಾಗವತ ಶಾಸ್ತ್ರವನ್ನು ಕಥೆಯ ಮೂಲಕ ಉಜ್ವಲವಾದ ಜ್ಞಾನಯಜ್ಞವನ್ನು ಮಾಡ್ತೇನೆ. ಈ ಜ್ಞಾನಯಜ್ಞವನ್ನು ನನಗೆ ಇಲ್ಲಿ ಮಾಡಬೇಕು. ಈ ಜ್ಞಾನಯಜ್ಞವನ್ನು ಎಷ್ಟು ದಿನಗಳ ಕಾಲ ಈ ಕಥೆಯನ್ನು ನಾನು ಹೇಳಬೇಕು.
ಅದನ್ನು ಕೇಳುವಂತಹ ವಿಧಾನವಾದರೂ ಹೇಗೆ ಅಂತ ನನಗೆ ದಯಮಾಡಿ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದಾಗ ಸನಕಾದಿ ಮಹರ್ಷಿಗಳು ಹೇಳಿದರು, ಹರಿದ್ವಾರದ ಬಳಿ ಆನಂದವೆಂಬ ಒಂದು ಘಟ್ಟ ಇದೆ. ಅಲ್ಲಿ ನೀವು ಜ್ಞಾನಯಜ್ಞವನ್ನು ಪ್ರಾರಂಭ ಮಾಡಿ. ಭಕ್ತಿಯೂ ಕೂಡ ನಿಮ್ಮ ಕಣ್ಮುಂದೆಯೇ ನಿರ್ಬಲ ಜರಾಜೀರ್ಣ ಅವಸ್ಥೆಯಲ್ಲಿರುವ ಜ್ಞಾನ ವೈರಾಗ್ಯರನ್ನು ಕರೆದುಕೊಂಡು ಅಲ್ಲಿಗೆ ಬರ್ತಾಳೆ. ಏಕೆಂದರೆ ಎಲ್ಲೇ ಆಗಲಿ ಶ್ರೀಮದ್ ಭಾಗವತದ ಕಥೆ ನಡೆಯುತ್ತಿದ್ದರೆ ಅಲ್ಲಿ ಭಕ್ತಿಯೇ ಮೊದಲಾದವರು ತಾನಾಗಿ ಬಂದು ಅಲ್ಲಿ ಕಥೆಯ ಶಬ್ದ ಕಿವಿಗೆ ಬೀಳುತ್ತಲೇ ಅವರು ಮೂವರು ತರುಣರಾಗಿ ಹೋಗ್ತಾರೆ. ಹೀಗೆ ಹೇಳಿ ನಾರದರೊಂದಿಗೆ ಸನಕಾದಿಗಳು ಕೂಡ ಶ್ರೀಮದ್ ಭಾಗವತ ಕಥಾಂತವನ್ನು ಪಾನ ಮಾಡಲು ಅಲ್ಲಿಂದ ಕೂಡಲೇ ಹೊರಟು ಗಂಗಾ ತೀರಕ್ಕೆ ಬಂದರು. ಅಲ್ಲಿ ಗಂಗಾ ತೀರಕ್ಕೆ ತಲುಪುತ್ತಿರುವಾಗಲೇ ಭೂಲೋಕ, ದೇವಲೋಕ, ಬ್ರಹ್ಮಲೋಕ ಹೀಗೆ ಎಲ್ಲ ಕಡೆಯಲ್ಲೂ ಈ ಕಥೆಯ ಗದ್ದಲ ಉಂಟಾಯಿತು. ಭೃಗು ಋಷಿಗಳು, ವಸಿಷ್ಠರು, ಚವನರು, ಗೌತಮರು, ಮೇಧಾತಿಥಿ, ದೇವಲ, ದೇವರಾತ, ಪರಶುರಾಮ, ವಿಶ್ವಾಮಿತ್ರ, ಶಾಕಲ, ಮಾರ್ಕಂಡೇಯ ಋಷಿಗಳು, ಪಿಪ್ಪಲಾದ, ಯೋಗೀಶ್ವರರಾದ ವ್ಯಾಸರು, ಪರಾಶರರು, ಛಾಯಾಶುಗ, ಜಾಜಲಿ, ಜುನ್ಹು ಹೀಗೆ ಎಲ್ಲ ಪ್ರಧಾನವಾದ ಮುನಿಗಣವು ತಮ್ಮ ತಮ್ಮ ಪುತ್ರರು, ತಮ್ಮ ಶಿಷ್ಯರು, ತಮ್ಮ ಪತ್ನಿಯರೊಂದಿಗೆ ಅಲ್ಲಿಗೆ ಬಂದರು. ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿದವರನ್ನು ಭೃಗು ಮಹರ್ಷಿಗಳು ಗೌರವದಿಂದ ತಿಳಿ ಹೇಳಿ ಕರೆದುಕೊಂಡು ಬರ್ತಾ ಇದ್ದರು. ಆಗ ಕಥೆ ಹೇಳಲು ದೀಕ್ಷಿತರಾಗಿ ಶ್ರೀಕೃಷ್ಣ ಪರಾಯಣರಾದ ಸನಕಾದಿಗಳು ನಾರದರು ಕೊಟ್ಟಿರುವಂತಹ ಶ್ರೇಷ್ಠ ಆಸನದಲ್ಲಿ ವಿರಾಜಮಾನರಾದರು. ಹಾಗೆ ಎಲ್ಲ ಶ್ರೋತೃಗಳನ್ನು ಅವರಿಗೆ ನಮಸ್ಕಾರ ಮಾಡಿ ಮುಂದೆ ವಿರಕ್ತರು, ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಕುಳಿತರು. ಅವರ ಮುಂದೆ ನಾರದರು ಆಸೀನರಾದರು. ಒಂದು ಕಡೆ ಋಷಿಗಳು, ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ವೇದ ಉಪನಿಷತ್ತುಗಳು ಹಾಗೂ ಎಲ್ಲ ತೀರ್ಥಕ್ಷೇತ್ರಗಳು ಕುಳಿತುಕೊಂಡವು. ಮತ್ತೊಂದು ಕಡೆ ಸ್ತ್ರೀಯರು. ಹೀಗೆ ಬೇರೆ ಬೇರೆ ಜಾಗದಲ್ಲಿ ತಮಗೆ ಕೊಟ್ಟಿರುವಂತಹ ಎಲ್ಲ ಆಸನದಲ್ಲಿ ಕುಳಿತುಕೊಂಡರು. ಅದೇ ಸಮಯದಲ್ಲಿ ಜಯಕಾರ, ನಮಸ್ಕಾರ, ಶಂಖಧ್ವನಿ ಮೊಳಗಿದುವು. ದೇವಶ್ರೇಷ್ಠರಾದವರು ವಿಮಾನಗಳನ್ನು ಏರಿ ಅಲ್ಲಿಂದ ಅಂದರೆ ಮೇಲಿನಿಂದ ಆಕಾಶದಿಂದ ಎಲ್ಲ ಜನರ ಮೇಲೆ ಕಲ್ಪವೃಕ್ಷದ ಹೂಗಳನ್ನು ಮಳೆಯಂತೆ ಹಾಕಿದರು. ಸನಕಾದಿಗಳು ಹೇಳಿದರು, ಈ ಗ್ರಂಥದಲ್ಲಿ 18,000 ಶ್ಲೋಕಗಳು ಮತ್ತು 12 ಸ್ಕಂಧಗಳಿವೆ. ಶ್ರೀ ಶುಕಮಹಾಮುನಿಗಳ ಹಾಗೂ ಪರೀಕ್ಷಿತರ ಸಂವಾದವಿದೆ. ನೀವೆಲ್ಲ ಈ ಭಾಗವತ ಶಾಸ್ತ್ರವನ್ನು ಗಮನವಿಟ್ಟು ಕೇಳಬೇಕು. ಇಂತಹ ಸಪ್ತಾಹ ಶ್ರವಣದ ಮಹಿಮೆಯನ್ನು ಹೊಗಳುತ್ತಿರುವಾಗಲೇ ಆ ಸಭೆಯಲ್ಲಿ ಒಂದು ಬಹುದೊಡ್ಡ ಆಶ್ಚರ್ಯ ನಡೆಯಿತು. ಆ ಆಶ್ಚರ್ಯ ಏನು ಅಂತಂದರೆ, ಅಲ್ಲಿ ತರುಣಾವಸ್ಥೆಯನ್ನು ಹೊಂದಿದ್ದ ತನ್ನ 2 ಪುತ್ರರೊಂದಿಗೆ ಭಕ್ತಿಯು ಪದೇ ಪದೇ ಶ್ರೀಕೃಷ್ಣ, ಗೋವಿಂದ, ಮುರಾರೆ, ನಾರಾಯಣ, ವಾಸುದೇವ ಹೀಗೆ ಭಗವಂತನ ನಾಮಗಳನ್ನು ಉಚ್ಚರಿಸುತ್ತಾ ಅಕಸ್ಮಾತ್ತಾಗಿ ಪ್ರಕಟಳಾದಳು. ಪರಮಸುಂದರಿಯಾದ ಭಕ್ತಿಯು ಭಾಗವತದ ಅರ್ಥಗಳನ್ನು ಆಭೂಷಣಗಳನ್ನಾಗಿ ತೊಟ್ಟು ಅಲ್ಲಿಗೆ ಬಂದಿರುವುದನ್ನು ಸದಸ್ಯರೆಲ್ಲರೂ ನೋಡಿ ಈ ಮುನಿಗಳ ಆ ಸಭೆಯಲ್ಲಿ ಇವಳು ಇಲ್ಲಿಗೆ ಹೇಗೆ ಬಂದಳು, ಹೇಗೆ ಪ್ರವಿಷ್ಟಳಾದಳು ಎಂದು ತರ್ಕ ವಿತರ್ಕಗಳನ್ನೆಲ್ಲ ಮಾಡ್ತಾ ಇರುವಾಗ ಸನಕಾದಿಗಳು ಹೇಳಿದರು, ಈ ಭಕ್ತಿ ದೇವಿಯು ಈಗಲೇ ಕಥೆಯ ಅರ್ಥದಿಂದಲೇ ಮೂಡಿರುವಂಥವಳು ಅಂತ. ಆ ವಚನಗಳನ್ನು ಕೇಳಿದಂತಹ ಆ ಭಕ್ತಿ ದೇವಿಯು, ನಾನು ಕಲಿಯುಗದಲ್ಲಿ ನಷ್ಟಪ್ರಾಯಳಾಗಿದ್ದೆ. ತಾವು ಈ ಕಥಾಮೃತವನ್ನು ಸಿಂಪಡಿಸಿ ನನ್ನನ್ನು ಪುನಃ ಪುಷ್ಟಿಗೊಳಿಸಿದ್ದೀರಿ. ಈಗ ನಾನು ಎಲ್ಲಿರಲಿ ಎಂಬುದನ್ನು ತಾವು ತಿಳಿಸಿದರೆ ನಾನು ಅಲ್ಲಿ ಹೋಗುತ್ತೇನೆ ಅಂತ ಹೇಳಿದ ಭಕ್ತಿದೇವಿಯ ಮಾತುಗಳನ್ನು ಕೇಳಿದ ಸನಕಾದಿಗಳು, ನೀನು ಭಕ್ತರಿಗೆ ಭಗವಂತನ ಸ್ವರೂಪವನ್ನು ಕರುಣಿಸುವವಳು, ಸಂಸಾರ ರೋಗವನ್ನು ನಿರ್ಮೂಲನೆ ಮಾಡುವಳಾಗಿರುವೆ. ಆದ್ದರಿಂದ ಧೈರ್ಯ ಮಾಡಿ ನೀನು ನಿತ್ಯ ನಿರಂತರ ಭಗವಂತನ ಭಕ್ತರ ಹೃದಯದಲ್ಲಿ ನೀನು ವಾಸ ಮಾಡು. ಇಡೀ ಜಗತ್ತಿನಲ್ಲಿ ಕಲಿಯುಗದ ದೋಷಗಳು ಎಷ್ಟೇ ಪ್ರಭಾವ ಬೀರಲಿ, ಆದರೆ ಅಲ್ಲಿ ಇವುಗಳ ದೃಷ್ಟಿ ನಿನ್ನ ಮೇಲೆ ಬೀಳಲಾಗುವುದಿಲ್ಲ ಅಂತ ಹೇಳಿದಾಗ ಅವರ ಅಪ್ಪಣೆ ಪಡೆಯುತ್ತಲೇ ಭಕ್ತಿ ದೇವಿಯು ಕೂಡಲೇ ಭಗವದ್ಭಕ್ತರ ಹೃದಯದಲ್ಲಿ ವಿರಾಜಮಾನಳಾದಳು. ಭೂಲೋಕದಲ್ಲಿ ಈ ಭಾಗವತವು ಸಾಕ್ಷಾತ್ ಪರಬ್ರಹ್ಮನ ವಿಗ್ರಹವಾಗಿದೆ. ನಾವು ಇದರ ಮಹಿಮೆಯನ್ನು ಎಷ್ಟಂತ ಹೇಳಲಿ, ಇದರ ಆಶ್ರಯ ಪಡೆದು ಇದನ್ನು ಹೇಳುವುದರಿಂದ ಕೇಳುವುದರಿಂದಲೂ ಭಗವಂತನಾದ ಶ್ರೀಕೃಷ್ಣ ಸಾರೂಪ್ಯ ಪ್ರಾಪ್ತಿಯಾಗುತ್ತದೆ ಅಂತ ಸನಕಾದಿಗಳು ಹೇಳಿದರು. ಆಗ ನಾರದರು ಕೇಳ್ತಾರೆ, ಈ ಕಥಾರೂಪಿ ಸಪ್ತಾಹ ಯಜ್ಞದ ಮೂಲಕ ಜಗತ್ತಿನಲ್ಲಿ ಯಾರು
ಪವಿತ್ರರಾಗಿ ಹೋಗಿದ್ದಾರೆ ಎಂಬುದನ್ನು ದಯಮಾಡಿ ತಿಳಿಸಿ ಅಂತ ಹೇಳಿದಾಗ ಸನಕಾದಿಗಳು ಹೇಳಿದರು, ಈ ಹಿಂದೆ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಅನುಪಮವಾದ ನಗರ ಇತ್ತು. ಅಲ್ಲಿ ಶ್ರೌತಸ್ಮಾರ್ಥ ಕರ್ಮಗಳಲ್ಲಿ ನಿಪುಣನಾದ ಒಬ್ಬ ಆತ್ಮದೇವನೆಂಬ ಬ್ರಾಹ್ಮಣನಿದ್ದವನು. ಅವನು ಪೌರೋಹಿತ್ಯ ವೃತ್ತಿಯಿಂದ ಜೀವನ ಮಾಡ್ತಾ ಇದ್ದ. ಅವನಿಗೆ ಸಂತಾನ ಪ್ರಾಪ್ತಿಯಾಗದೇ ಇದ್ದ ಕಾರಣ ಒಂದು ಋಷಿಯಿಂದ ಸಂತಾನಪ್ರದವಾದ ಫಲವನ್ನು ತಂದು ತನ್ನ ಹೆಂಡತಿಗೆ ಕೊಟ್ಟ. ಆ ಹೆಂಡತಿ ಆ ಫಲವನ್ನು ಏನು ಮಾಡಿದಳು ಎಂದು ಮುಂದಿನ ಗುರುವಾರದಂದು ಶ್ರೀಮದ್ ಭಾಗವತದ ಮಹಾತ್ಮೆಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.